ಮೈಸೂರು ಮೂಡ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸುವಂತ ಅವಶ್ಯಕತೆ ಇಲ್ಲ ಅಂತ ಇವತ್ತು ಧಾರವಾಡ ಹೈಕೋರ್ಟ್ ಆದೇಶವನ್ನ ತೀರ್ಪನ್ನ ಕೊಟ್ಟಿರುವಂತದ್ದು. ಇನ್ನು ಈ ಕುರಿತು ಸಿದ್ದರಾಮನ ಉಂಡಿ ಗ್ರಾಮಸ್ಥರಿದ್ದಾರೆ ನಮ್ಮ ಜೊತೆ, ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಹುಟ್ಟೂರು ಸಿದ್ದರಾಮನ ಉಂಡಿ ಗ್ರಾಮಸ್ಥರಿದ್ದಾರೆ. ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್, ಅಂದ್ರೆ ಸಿಬಿಐ ತನಿಖೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ ತೀರ್ಪು ನೀಡಿರುವಂತದ್ದು. ಈ ತೀರ್ಪಿನ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಈ ತೀರ್ಪಿನ ಬಗ್ಗೆ ನಮಗೆ ಮೊದಲೇ ಗೊತ್ತಿತ್ತು. ಯಾಕೆ ಗೊತ್ತಾ ಸರ್, ಸಿದ್ದರಾಮಯ್ಯನವರು ಒಬ್ಬರು ಈ ಸಮಾಜದಲ್ಲಿ ಯಾವುದೇ ರೀತಿಯಾದಂಥ ಕಡು ಬಡವರಿಂದ ಹಿಡಿದು ಮೇಲ್ವರ್ಗದವ್ರಿಗೂ ಎಲ್ಲರೂ ಸರಿ ಸಮಾನಾಗಂತ ನೋಡೋಂಥ ಜನ ಕೇವಲ 14 ಸೈಟು ತಗೊಂಡು ಅವರು ಮೋಸ ಮಾಡಬೇಕು ಅಂತ ಏನಿದೆ ಸರ್ ಜನಕ್ಕೆ? ಅವರು ನೋಡಿ ಸರ್, ಇಲ್ಲಿ ನಮ್ಮ ಊರಿನಲ್ಲಿ ಸಿದ್ದರಾಮಯ್ಯನ ಉಂಡಿಲಿ ಸ್ವಂತ ಅವ್ರ ಜಮೀನೇ, ನಮಗೆ ಗೊತ್ತಿರೋ ಮಟ್ಟಿಗೆ ನಾವು ಚಿಕ್ಕವರು, ಇಲ್ಲೇ ಅವ್ರ ತಮ್ಮದಿರಿಗೆ ಮತ್ತು ಅವರ ಅಣ್ಣನ ಮಕ್ಕಳುಗಳಿಗೆ ಕೊಟ್ಬಿಟ್ಟಿದ್ದಾರೆ ಜಮೀನು. ಅವ್ರು ಇಲ್ಲೇ ತಗೊಂಡಿಲ್ಲ ಅವರು. ಅಂಥದ್ರಲ್ಲಿ 14 ಸೈಟು ಅವ್ರಿಗೇನಿದೆ ಸರ್, ಅವರು ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಲೋಪ ನಡೆದಿಲ್ಲ. ಅವ್ರು ಏನು ಅವ್ರದ ಮಿಸ್ಸಸ್ಗೆ ಕಾನೂನು ಪ್ರಕಾರವಾಗಿ ಅವ್ರ ತಮ್ಮ ಕೊಡಬೇಕಾಯ್ತು, ಅದನ್ನು ಅವ್ರ ಅಣ್ಣ ಅವರು ದಾನವಾಗಿ ಕೊಟ್ಟಿದ್ರು, ಅದಷ್ಟೇ. ಅದರಲ್ಲಿ ಏನಾಗಿದೆ ಅಂದರೆ, ಈಗ ಸ್ನೇಹಮಯಿ ಕೃಷ್ಣನವರು ಅವರು ಬಾಟೆ ಕಾರ್ಯಕರ್ತರು ಏನು ಮಾಡಿದ್ದಾರೆ ಅಂತಂದರೆ, ಸಿದ್ದರಾಮಯ್ಯನವ್ರನ್ನ ಗೂಬೆ ಕೂರಿಸ್ಬೇಕು, ಅವ್ರು ಈ ಥರ ಅನ್ಯಾಯ ಮಾಡಿದ್ದಾರೆ, ಸೈಟ ಏನಾಗಿದ್ದಾರೆ 50-50 ಅನುಪಾತದಲ್ಲಿ ಅವ್ರು ಈ ಥರ ಹಿಂಗೆ ಮೋಸ ಮಾಡಿ ಅವರ ಬಾಮಯ್ಯದವರು ಅವ್ರ ಹೆಂಡತಿಗೆ ಕೊಟ್ಟವ್ರೆ ಅಂದ್ಬಿಟ್ಟು ಅದನ್ನು ಸಿದ್ದರಾಮಯ್ಯನವರು A1 ಮಾಡಿದರು. ಇವತ್ತಿನ ಹೈಕೋರ್ಟು ಏನು ತೀರ್ಪು ಕೊಟ್ಟಿದೆ ಧಾರವಾಡ ಹೈಕೋರ್ಟು ಅಂದರೆ, ಅವ್ರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಸರ್. ಇದರಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದನ್ನು ಅವ್ರೇನು ಕೇಳ್ಕೊಂಡಿದ್ರು ಅಂತಂದರೆ CBI ಕೊಡಬೇಕು ಅಂತ ಹೇಳಿದ್ರು. ಸಿದ್ದರಾಮಯ್ಯನವ್ರು ಅವತ್ತಿಂದ ಹೇಳ್ಕೊಬತ್ತಿದ್ದಾರೆ, ನಾವು ಈ ಕರ್ನಾಟಕದಲ್ಲಿ ಕಾನೂನಿಗೆ ಗೌರವ ಕೊಡ್ತೀವಿ, ಕಾನೂನು ಏನು ಹೇಳುತ್ತೆ ಅದಕ್ಕೆ ನಾವು ತಲೆ ಬಾಗಿಸ್ತೀವಿ ಅಂತ. ಅದರಂತೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೋರ್ಟು ತೀರ್ಪು ಕೊಟ್ಟಿದೆ. ಏನೂ ಇಲ್ಲ, ಇದನ್ನು CBI ಕೊಡೋಂಥ ಅವಶ್ಯಕತೆ ಅಂತ ಹೇಳಿದರೆ ನಾವು ಕೋರ್ಟ್ಗೆ ಇವತ್ತು ನಾವು ಸ್ವಾಗತ ಕೊಡ್ತೀವಿ. ಸರ್, ನೀವೇನು ಹೇಳ್ತೀರಾ ಸರ್? ಸಿದ್ದರಾಮಯ್ಯನವರ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 10 ವರ್ಷ ಆಳ್ಬಿಡ್ತಾರಲ್ಲ ಅನ್ನೋಕ್ಕೋಸ್ಕರ ಅವರು ಕುತಂತ್ರದಿಂದ ಇದನ್ನೆಲ್ಲ ಇವರು ಎತ್ಕಟ್ಟಿ ಈ ರೀತಿ ಮಾಡ್ತಿದ್ದಾರೆ. ಇದರಲ್ಲಿ ಗೊತ್ತಾಯ್ತಲ್ಲ, ಈಗ ಅವರು ಏನು ಒಳ್ಳೆಯವ್ರಿಗೆ ಕೆಟ್ಟವ್ರು ಅನ್ನೋದು ಗೊತ್ತಾಯ್ತಲ್ಲ. ಆ ರೀತಿ ನಮ್ಮ ಸಾಹೇಬ್ರು ಏನು ಆ ಥರ ತಪ್ಪು ಮಾಡಕ್ಕೆ ಹೋಗಲ್ಲ ಅವ್ರ ಕುಟುಂಬ. ಅಂದ್ರೆ ಷಡ್ಯಂತ್ರದಿಂದ ಈ ರೀತಿ ಎಲ್ಲ ಸೃಷ್ಟಿ ಮಾಡ್ತಾ ಇದ್ರೆ ಸಿದ್ದರಾಮಯ್ಯನವರು. ಹೌದು, ಈ ರಾಜ್ಯದ ಆದ್ರೂ ವಿರೋಧ ಪಕ್ಷದವರು ಆ ರೀತಿ ಕುತಂತ್ರ ಮಾಡಿ, ಆ ಕುತಂತ್ರಕ್ಕೆ ನಮ್ಮ ಸಾಹೇಬ್ರೇನು ಬಗ್ಗಲ್ಲ. ಅಂದ್ರೆ ಏನೇ ಕುತಂತ್ರ ಷಡ್ಯಂತ್ರ ರೂಪಿಸಿದ್ರು ಬಗ್ಗಲ್ಲ ಸಿದ್ದರಾಮಯ್ಯ. ಅಂದ್ರೆ ಅವರು ನ್ಯಾಯ ರೀತಿಯಾಗಿ ಹೋಯ್ತಾರಲ್ಲ, ಇಲ್ಲಿ ಊರಿಗೆ ಬಂದಾಗ್ಲೂ ಅಷ್ಟೇ, ಯಾರ್ಯಾರು ಇದಾದ್ರೆ ನ್ಯಾಯ ರೀತಿಯಾಗಿ ಅವ್ರು ಯಾರೋ ಇದು ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಿರಲ್ಲ, ಅದು ಅವಾಗ್ಲಿಂದನೂ ಗೊತ್ತು ಸಾಹೇಬ್ರಿಗೆ. ಸರ್, ನೀವೇನ್ ಹೇಳ್ತೀರಾ ಸರ್ ಇವತ್ತಿನ ತೀರ್ಪು? ಪಕ್ಷದವರ ಕುತಂತ್ರ ಅಷ್ಟೇ ಇದು. ಇವರು ಒಬ್ಬ ಹಿಂದುಳಿದ ವರ್ಗ ನಾಯಕ 10 ವರ್ಷ ಮುಖ್ಯಮಂತ್ರಿ ಆಗ್ಬಿಟ್ರೆ ನಮ್ಗಳಿಗೆಲ್ಲ ಒಂಥರ ಒಟ್ಟವರಿ ಅಂತ ಬಂದ್ಬಿಡೋದಲ್ಲ ಸರ್, ಆ ಥರ ಅವ್ರಿಗೆ ಆಗಿದೆ. ಅದಕ್ಕೋಸ್ಕರ ಇಲ್ಲದೆಲ್ಲ ಎತ್ಕೊಂಡು ಈಗ ಅವರು 14 ಸೈಟ್ ಪಡೆದಿರೋದು ಅವ್ರ ಬಾಮೈದ ಅವ್ರ ಹೆಂಗಸರಿಗೆ ಇದು ಕೊಟ್ಟಿದ್ರು. 50-50 ಅನುಪಾತ ಏನು 8-10 ವರ್ಷದಿಂದ ನಡ್ಕೊಂಡು ಬಂದಿದೆ. ಇದೇನು ಇವತ್ತೇನು ಹೊಸದಲ್ಲ, ಅದು ಆ ಲೆಕ್ಕಾಚಾರದ ಮೇಲೆ ಅವ್ರಿಗೆ ಸೈಟ್ ಸಿಕ್ಕಿದೆ. ಅದನ್ನು ತಡ್ಕೊಳಕ್ಕಾಗ್ತಿಲ್ಲ ಇವ್ರಿಗೆ. ಒಬ್ಬ ಹಿಂದುಳಿದ ನಾಯಕ 10 ವರ್ಷ ಮುಖ್ಯಮಂತ್ರಿ ಆಗ್ಬಿಡ್ತಾರಲ್ಲ ಅಂದ್ಬಿಟ್ಟು ತಡ್ಕೊಳಕ್ಕಾಗದೇ ಈ ಥರ ಷಡ್ಯಂತ್ರಗಳ ವಿರೋಧ ಪಕ್ಷದವ್ರು ಮಾಡ್ತಾಯಿದ್ರು. ಅದರಲ್ಲೂ ಕುಮಾರಸ್ವಾಮಿ ಅವ್ರು ಮಾತ್ರ ಇದಕ್ಕೆ ಎಲ್ಲ ಕಾರಣ ಕುಮಾರಸ್ವಾಮಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ಈ ಯಾರು ಅವರಲ್ಲ RTI ಕಾರ್ಯಕರ್ತ ಅವರಲ್ಲ, ಸ್ನೇಹಮಯಿ ಕೃಷ್ಣ, ಅವ್ರಿಗೆ ಇಷ್ಟೊಂದು ದುಡ್ಡು ಹಾಕೊಂಡು ಕೋರ್ಟ್ಲಿ ಅಷ್ಟು ಲಾಯರ್ಗಳಿಗೆ ದುಡ್ಡು ಕೊಡೋ ಆಡೋ ಅಂಥ ಶಕ್ತಿ ಎಲ್ಲಿದೆ ಅವ್ರಿಗೆಲ್ಲ ಹಿಂದಿಂದ ಒತ್ತಾಸೆ ಕೊಡ್ತಿರೋರು ಕುಮಾರಸ್ವಾಮಿ ಅವರೇ ಮತ್ತು BJP ಇಂದನೇ. ಇದು ಷಡ್ಯಂತ್ರ ಅವರು ಮಾಡ್ತಾ ಇರೋದ್ರಿಂದ ಈ ಥರ ಇದಾಗಿರೋದು. ಈಗ ಅವ್ರಿಗೆ ತಕ್ಕ ಶಾಸ್ತಿ ಆಗಿದೆ. ಕೋರ್ಟು ಒಳ್ಳೆ ಅವ್ರಿಗೆ ಚಿಮ್ಮರಿ ಹಾಕಿದೆ. ಸಾಹೇಬ್ರ ಪಾತ್ರ ಏನೂ ಇಲ್ಲ ಅನ್ನೋದು ಸಾಬೀತಾಗಿದೆ. ಈಗ BJP JDSನವರೇ ಮುಂದೆ ನಿಂತ್ಕೊಂಡು ದೂರ ಕೊಡ್ತಾರೆ. ಹೌದು, ಇದೆಲ್ಲ ಮಾಡ್ತಿರೋದೇ ಅವರು. ಏನಾದರೂ ಮಾಡಿ ಇವ್ರನ್ನ ಕೆಳಗಿಳಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರ ಓಡಾಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ. ಸಿದ್ದರಾಮಯ್ಯನವರು 10 ವರ್ಷ CM ಆಗಿರ್ತಾರೆ, ಅಂದ್ರೆ ಇವಾಗ 5 ವರ್ಷ ಈ ವರ್ಷ ಪೂರೈಸ್ತಾರ ಅಂತ. 5 ವರ್ಷ ಖಂಡಿತ ನಮ್ಮ ಆಸೆ ಹಂಗೆ ಇದೆ. ಈ ರಾಜ್ಯದ ಜನತೆ ಆಸೆ ಇದೆ, 10 ವರ್ಷ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೇ ನಮ್ಗಳ ಆಸೆ. ಆದ್ರೆ ಶಾಸಕರ ಬೆಂಬಲ ಎಲ್ಲ ಇದೆ. ಖಂಡಿತ ಆಯ್ತಾರೆ ಅನ್ನೋ ನಂಬಿಕೆ ನಮಗಿದೆ. 10 ವರ್ಷ ಅವರೇ ಇರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಇನ್ನೊಂದಷ್ಟು ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನೀವೇನು ಹೇಳ್ತೀರಾ ಸರ್? ಇವತ್ತು ತೀರ್ಪು ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಇವತ್ತು ಗುಡ್ ಫ್ರೈಡೇ ಆಗಿದೆಯಾ ಅಂತ? ಹೌದು, ಗುಡ್ ಫ್ರೈಡೇನೇ ಅವ್ರಿಗೆ. ಆದರೆ ಯಾಕಂದರೆ ಅವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂತೆ ಇಲ್ಲಿ ಗಂಟ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ. ಅವರು ಭಾಳ ದಕ್ಷ ಅಧಿಕಾರಿಗಳು ಇದು ಮಾಡಿದಾಗೆ ಅವರು. ಆದರೆ ಕುಮಾರಸ್ವಾಮಿಗೆ ಕಂಡ್ರಾಯ್ತಿಲ್ಲ. ಯಾಕಂದರೆ 20 ತಿಂಗಳು 21 ತಿಂಗಳು ಅಷ್ಟೇ ಅವ್ನು ಮುಖ್ಯಮಂತ್ರಿ ಆಗಿರೋದು. ನಮ್ಮ ಸಿದ್ದರಾಮಯ್ಯನವರು 5 ವರ್ಷ ಆಗಿ ತಿರ್ಗಾ ನೆಕ್ಸ್ಟ್ 5 ವರ್ಷ ಆಯ್ತಾರೆ ಅನ್ನೋದು ಒಟ್ಟ ಉರಿ ಅವ್ರಿಗೆ. ಕುಮಾರಸ್ವಾಮಿನೇ ಮೂಲ ಕಾರಣ, ಇನ್ಯಾರೂ ಅಲ್ಲ. ಇವತ್ತು ಒಂದ್ ರೀತಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಅಂತ ಹೇಳ್ತೀರಾ? ನಮ್ಗೆ ಯಾವತ್ತೂ ರಿಲೀಫ್ ಇತ್ತು, ಅದು ರಿಲೀಫ್ ಯಾವತ್ತೂ ಆಗಿತ್ತು. ಆದ್ರೆ ತಪ್ಪು ಮಾಡಿರ್ಲಿಲ್ವಲ್ಲ ಅವರು.
ತಪ್ಪು ಮಾಡಿರ್ಲಿಲ್ಲ, ತಪ್ಪು ನಿಜ ಆಯ್ತು ಈಗ ಅಷ್ಟೇ. ಸರ್, ಈ ಒಂದು ಎಲ್ಲ ಆರೋಪಗಳಿಂದ ಮುಕ್ತರಾಗಿ ಬರ್ತಾರ ಸಿದ್ದರಾಮಯ್ಯನವರು? ಓ ಸರ್, ಖಂಡಿತವಾಗ್ಲೂ ಬರ್ತಾರೆ ಸರ್, ಖಂಡಿತವಾಗ್ಲೂ ಈ ಆರೋಪದಿಂದ ಮುಕ್ತವಾಗಿ ಬಂದೇ ಬರ್ತಾರೆ. ಈ ರಾಜ್ಯದ ಸರ್ವಧರ್ಮದ ರಾಜಕಾರಣಿ, ಪ್ರತಿಯೊಬ್ಬ ಬಡವರಿಗೂ ನೋಡಿ, ಈಗ 5 ಗ್ಯಾರಂಟಿ ಏನು ಸಕ್ಸಸ್ ಆಗಿದೆ ಇವತ್ತು ಕರ್ನಾಟಕದಲ್ಲಿ, ಇದನ್ನ ವಿರೋಧ ಪಕ್ಷಗಳೇ ತಡ್ಕೊಳಕ್ಕಾಗ್ತಾ ಇಲ್ಲ. ವಿರೋಧ ಪಕ್ಷಗಳೇ ಏನು ತಡ್ಕೊಳಕ್ಕಾಗ್ತಾ ಇಲ್ಲ ಅಂದರೆ, ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ನಾಯಕ ಇವತ್ತು ಬಂದು ಒಂದು 5 ವರ್ಷ ಕಂಟಿನ್ಯೂ ಮಾಡಿ ಮತ್ತೆ 5 ವರ್ಷ ಕಂಟಿನ್ಯೂ ಮಾಡ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಸಡ್ಡೆ ಅಂತ ನಡೆಸ್ಕೊಂಡು BJP ಮತ್ತು ಈಗ JDSನವರು ಈ ರೀತಿ ಲಾಬಿ ಮಾಡಿ ಅವರನ್ನು RTI ಕಾರ್ಯಕರ್ತನ ಚೂಬಿಟ್ಟು ಮತ್ತು ಈ ಥರ ಒಂದು ಘಟನೆ ಎಲ್ಲ ತಂದೆ ಸಿದ್ದರಾಮಯ್ಯನವ್ರಿಗೆ ಒಂದು ಕಪ್ಚುಕ್ಕಿ ತರಬೇಕು ಈ ರಾಜಕಾರಣದಲ್ಲಿ, ಸಿದ್ದರಾಮಯ್ಯನವ್ರನ್ನ ಇದು ಮಾಡಬೇಕು ಅಂದ್ಬಿಟ್ಟು ಮಾಡಿದ್ರೆ ವಿನಃ ಇದರಲ್ಲಿ ಸಿದ್ದರಾಮಯ್ಯನವರು ಅವತ್ತಿಂದ ನಾವು ಹತ್ತಿರದಿಂದ ನೋಡಿದ್ದೀವಿ, ನಮ್ಮ ತಂದೆ ಕಾಲದಿಂದ ನೋಡಿದ್ದೀವಿ. ಏನಪ್ಪ ಅಂದ್ರೆ ಅವರು ಯಾವುದೇ ರೀತಿಯಾದಂಥ ಸಣ್ಣ ತಪ್ಪು ಕೂಡ ಅವರು ಮಾಡೋಕ್ಕೋಗಲ್ಲ. ಕಾರಣ ಏನು ಅಂದರೆ ಅವ್ರು ಏನಿದೆ ಅಂದರೆ ಇದರಲ್ಲಿ ಏನು ಈ ಸಮಾಜದಲ್ಲಿ ಏನಿದೆ ಅದನ್ನು ಅವ್ರಿಗೆಲ್ಲ ಚೆನ್ನಾಗಿ ನೋಡಿದೆ, ಅವ್ರ ಕಾನೂನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅವ್ರು ಲಾ ಮಾಡಿದ್ದಾರೆ, ಅವ್ರಿಗೇನು ಗೊತ್ತು, ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ. ಹಂಗಾಗಿ ಇದನ್ನು ಅವರು ಸಾಬೀತು ಮಾಡಬೇಕು ಅಂದ್ಬಿಟ್ಟು BJP ಅವರು ಮತ್ತು ನಮ್ಮ ಈ JDSನವರು ಇದರೆಲ್ಲ ಬ್ರದರ್ಸ್ಗಳು ಇವ್ರು ಹೋಗಿ ಇದು ಮಾಡಿದ್ರೆ ವಿನಃ ಸಿದ್ದರಾಮಯ್ಯನವ್ರದ್ದು ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಣ್ಣ ರೀತಿಯಾದ ಒಂದು ಕಪ್ಪು ಚುಕ್ಕಿನೂ ಇಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಖಂಡಿತವಾಗ್ಲೂ ಆಳೆ ಆಳ್ತಾರೆ ಅಂತ ನಮ್ಮದು ವಿಶ್ವಾಸ ಇದೆ. ಅದು ಹೈಕಮಾಂಡ್ ತೀರ್ಮಾನ, ಅದು ನಮ್ದೇನು ಕಂಪ್ಲೀಟ್ ಮಾಡ್ತಾರೆ ಅಂತ ನಿಮ್ಗೆ ನಂಬಿಕೆ? ಭರವಸೆ ಇದೆ. ಸಿದ್ದರಾಮಯ್ಯನವರು 5 ವರ್ಷ ಮಾಡಲೇಬೇಕು ಅಂತ ಭರವಸೆ ನಮ್ಗೆ ಇದ್ದೇ ಇದೆ. 5 ವರ್ಷ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನಮ್ಗೆ ತುಂಬ ಖುಷಿ ಇದೆ. ಅದು ಬಟ್ ಏನಾಗಿದೆ ಅಂದರೆ ಪಕ್ಷದ ವಿಚಾರ, ಅದು ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ನಾವು ಅದಕ್ಕೆ ಭದ್ರಾಗಿರ್ತೀವಿ, ಸಿದ್ದರಾಮಯ್ಯನವರು ಅದಕ್ಕೆ ಭದ್ರಾಗಿರ್ತಾರೆ. ನಮ್ಮ ಆಸೆ ಏನು, ಸಿದ್ದರಾಮಯ್ಯನವರು 5 ವರ್ಷ ಇರಲೇಬೇಕು, ಅವರು ರಾಜಕಾರಣ ಮಾಡಲೇಬೇಕು, ಎಲ್ರಿಗೂ ಒಳ್ಳೆಯ ಒಂದು ಮಾಡಬೇಕು. ಎಲ್ಲ ಪ್ರತಿಯೊಬ್ಬರಿಗೆ ಈಗ ಏನು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಆ ಥರ ಗ್ಯಾರಂಟಿನ ಕೊಟ್ಟು ಇದೇ ಥರ ಮುಂದುವರಿಸಿ ಅವ್ರು ಸಿದ್ದರಾಮಯ್ಯನವರು ಇದು ಏನು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಈ ರಾಜ್ಯದಲ್ಲಿ, ನೆಕ್ಸ್ಟ್ ಚುಕ್ಕಾಣಿಗೆ ಅದೃಷ್ಟ ಏನಾರು ಇದ್ದರೆ ಅವ್ರಿಗೆ ಪ್ರಧಾನಮಂತ್ರಿ ಆಗಲಿ ಅನ್ನೋದು ನಮ್ಮ ಆಸೆ. ಇದಿಷ್ಟು ಸಿದ್ದರಾಮಯ್ಯ ಹುಂಡಿ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಅಂದರೆ ಅವ್ರು ಹೇಳ್ತಾ ಇರುವಂಥದ್ದು ಈ ಎಲ್ಲ ಆರೋಪಗಳಿಂದ ಸಿದ್ದರಾಮಯ್ಯನವರು ನಿರಪರಾಧಿಯಾಗಿ ಅಂದ್ರೆ ಮುಕ್ತರಾಗಿ ಬರ್ತಾರೆ. ಅಷ್ಟೇ ಅಲ್ಲ, ಅವರು 5 ವರ್ಷ CM ಆಗಿ ಈ ಅವಧಿಯಲ್ಲೂ ಕೂಡ ಪೂರ್ಣಾವಧಿ CM ಆಗಿರ್ತಾರೆ ಎಂಬ ಒಂದು ನಂಬಿಕೆಯನ್ನು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಕೂಡ ಸಿದ್ದರಾಮಯ್ಯನವರು ಕೂಡ ಭದ್ರಾಗಿರ್ತಾರೆ ಎಂಬ ನಿಟ್ಟಿನಲ್ಲಿ ಒಂದು ವಿಶ್ವಾಸದ ನುಡಿಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸಿದ್ದರಾಮಯ್ಯ ಹುಂಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.